ಪ್ರಧಾನ ಮಠ ಪುನರ್ನಿರ್ಮಾಣದ ಶಿಲಾನ್ಯಾಸದ ಐತಿಹಾಸಿಕ ಕ್ಷಣ ಸನ್ನಿಹಿತವಾಗ್ತಾ ಇದೆ. ಪುನರ್ನಿರ್ಮಾಣ ಮೂಲ ಸ್ಥಳದ ಅಂದರೆ ಶ್ರೀ ರಾಮದೇವರ ಗರ್ಭಗುಡಿಯಲ್ಲಿ ಜನ್ಮಸ್ಥಳವಾಗಿರ್ತಕ್ಕಂತಹ ಅಯೋಧ್ಯೆಯಿಂದ ಬಂದಿರತಕ್ಕಂತಹ ಪವಿತ್ರವಾದ ಮೃತ್ತಿಕೆಯನ್ನು ಶ್ರೀಗಳವರು ಆ ಒಂದು ಶಿಲಾನ್ಯಾಸ ಸ್ಥಳದಲ್ಲಿ ನ್ಯಾಸ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಿಂದ ಶ್ರೀರಾಮನ ಜನ್ಮಸ್ಥಳವಾಗಿರ್ತಕ್ಕಂತಹ ಅಯೋಧ್ಯೆಯಿಂದ ಬಂದಿರತಕ್ಕಂತಹ ಪವಿತ್ರವಾದ ಮೃತ್ತಿಕೆಯನ್ನ ಶ್ರೀಗಳವರು ಆ ಒಂದು ಶಿಲಾನ್ಯಾಸ ಸ್ಥಳದಲ್ಲಿ ನ್ಯಾಸ ಮಾಡ್ತಾ ಇದ್ದಾರೆ. ಜಾಗದ ಹಿಂದೆ ಸೀತಾರಾಮಚಂದ್ರ ಪರಮಾತ್ಮಕ್ಕೆ ಶ್ರೀಗಳವರ ಮಾರ್ಗದರ್ಶನವಾಗಿದೆ. ಯಾರೂ ಕೂಡ ಆ ಶಿಲಾನ್ಯಾಸದ ಪ್ರಧಾನ ಶಿಲೆಯನ್ನ ಸ್ಪರ್ಶವನ್ನ ಮಾಡಬಾರದು. ದೂರದಿಂದಲೇ ಆ ನಾಣ್ಯವನ್ನ ಸಮರ್ಪಣೆ ಮಾಡಬೇಕು. ನಾಣ್ಯವನ್ನು ಕೂಡ ಆ ಶಿಲೆಯ ಮೇಲೆ ಹಾಕೋದಾಗಲಿ ಅದರ ಮೇಲೆ ಎಸೆಯೋದಾಗಲಿ ಯಾವುದನ್ನೂ ಮಾಡದೆ ದೂರದಲ್ಲಿ ಇಟ್ಟಿರ್ತಕ್ಕಂತಹ ಆ ಹರಿವಾಣಕ್ಕೆ ಎಲ್ಲರೂ ನಾಣ್ಯವನ್ನ ಹುಟ್ಟಿದ್ರೋಗಿ ನೆನಪಿಸ್ಕೊಳ್ತೇವೆ. ಬಾಣದಿಂದ ರಕ್ತ ಹರಿಯುತ್ತದೆ, ಇದು ಸಾಮಾನ್ಯ. ಬಾಣದಿಂದ ರಕ್ತವಲ್ಲದೆ ಬೇರೆಯನ್ನು ಹರಿಬೇಕು ಹೇಳಿ. ಆದರೆ ಬಾಣದಿಂದ ನದಿ ಹರಿಬೇಕು ಅಂದರೆ ಬಾಣವನ್ನು ಎಸೆದವನು ರಾಮನಾಗಿರಬೇಕು. ಹಾಗಿದ್ದಾಗ ಮಾತ್ರವೇ ಅದು ಸಾಧ್ಯ. ಹಾಗೆ ಅಂತಹ ರಾಮನಿಂದ ಉಗಮಿಸಿದ ಶರಾವತಿಯ ತೀರ, ಅಲ್ಲಿ ನೆಲೆಸಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ, ಜೊತೆಯಲ್ಲಿ ಸೀತೆ, ಲಕ್ಷ್ಮಣ, ಆಂಜನೇಯರು. ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಇಂದು ಸೇರಿದ್ದೇವೆ. ಎಷ್ಟೋ ಬಾರಿ ಸೇರಿದ್ದೇವೆ, ಇಂದೇನು ಮೊದಲಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.